ಆಗಸ್ಟ್ 4, 1892 ಯುನೈಟೆಡ್ ಸ್ಟೇಟ್ಸ್‌ನ ಒಂದು ಸಣ್ಣ ಹಳ್ಳಿಯಲ್ಲಿ ಆಂಡ್ರೂ ಮತ್ತೆ ಆಬಿ ಅನ್ನೋ ಗಂಡ ಹೆಂಡತಿಯನ್ನ ಯಾರೋ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಅದು ಆಬಿಗೆ 19 ಬಾರಿ ಕೊಡಲಿಯಿಂದ ಹೊಡೆದಿದ್ರೆ ಆಂಡ್ರೂಗೆ 11 ಬಾರಿ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿರ್ತಾರೆ. ಭಯಾನಕವಾದ ವಿಷಯ ಏನಂದ್ರೆ ಈ ಕೊಲೆಯ ಮೇನ್ ಸಸ್ಪೆಕ್ಟ್ ಬೇರೆ ಯಾರು ಅಲ್ಲ, ಇವರ 32 ವರ್ಷದ ಮಗಳು ಲಿಝಿ ಬಾರ್ಡನ್. ಏನಾಗಿರುತ್ತೆ ಅಂದ್ರೆ ಆಂಡ್ರೂ ತುಂಬಾನೇ ಶ್ರೀಮಂತ ವ್ಯಕ್ತಿ. ಇವನ ಮೊದಲನೇ ಹೆಂಡತಿಗೆ ಇಬ್ರು ಹೆಣ್ಮಕ್ಳಿರ್ತಾರೆ. ಇವರಲ್ಲಿ ಒಬ್ಳು ಲಿಝಿ. ಆಂಡ್ರೂನ ಮೊದಲನೇ ಹೆಂಡತಿ ಸಾವನ್ನಪ್ಪಿ ಆದ್ಮೇಲೆ ಆಬಿಯನ್ನ ಇವನು ಮದುವೆ ಆಗ್ತಾನೆ. ಇದು ಲಿಝಿಗೆ ಇಷ್ಟ ಇರಲ್ಲ. ಆಂಡ್ರೂ ತನ್ನ ಆಸ್ತಿಯನ್ನೆಲ್ಲ ಆಬಿಯ ಹೆಸರಿಗೆ ಬರೆಯೋಕೆ ಶುರು ಮಾಡಿದಾಗ ಲಿಝಿಯ ಕೋಪ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಒಂದಿನ ಆಂಡ್ರೂ ಮಾರ್ನಿಂಗ್ ವಾಕ್ಗೆ ಹೋಗಿದ್ದಾಗ ಮನೆಯಲ್ಲಿ ಆಬಿ, ಲಿಝಿ ಮತ್ತೆ ಮನೆ ಕೆಲಸದವಳು ಇದ್ದಾಗ ಸಡನ್ ಆಗಿ ಆಬಿಯನ್ನ ಕೊಡಲಿಯಿಂದ ಒಬ್ಬ ಕಿಲ್ಲರ್ ಕೊಚ್ಚಿ ಸಾಯಿಸ್ತಾರೆ. ಇದೇ ಸಮಯದಲ್ಲಿ ಲಿಝಿ ಜೋರಾಗಿ ನಗಾಡೋ ಶಬ್ದ ಮನೆ ಕೆಲಸದವಳಿಗೆ ಕೇಳಿಸುತ್ತೆ. ನಂತರ ಆಂಡ್ರೂ ಮನೆಗೆ ಬಂದು ರೆಸ್ಟ್ ಮಾಡ್ಬೇಕಾದ್ರೆ ಇವನನ್ನ ಕೂಡ ಕೊಡಲಿಯಿಂದ ಕೊಚ್ಚಿ ಸಾಯಿಸ್ತಾರೆ. ಈ ಬಾರಿ ಲಿಝಿನೇ ಮನೆ ಕೆಲಸದವಳನ್ನ ಕರೆದು ತನ್ನ ತಂದೆಯನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಂಡ್ರೂ ಮತ್ತೆ ಇವನ ಹೆಂಡತಿಯನ್ನ ಯಾರೋ ಕೊಡಲಿಯಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿ ಆದ್ಮೇಲೆ ಯಾರು ಆ ಕಿಲ್ಲರ್ ಅಂತ ತುಂಬಾನೇ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಎಲ್ಲಾ ಸಾಕ್ಷಿಗಳು ಕೈ ಮಾಡಿ ತೋರಿಸೋದು ಆಂಡ್ರೂನ 32 ವರ್ಷದ ಮಗಳು ಲಿಝಿ ಬೋರ್ಡನ್ ನ ಕಡೆ. ಲಿಝಿಗೆ ಆಬಿ ಕಂಡ್ರೆ ಆಗ್ತಿರಲ್ಲ ತನ್ನ ಮಲತಾಯಿ ಅಂತ, ಎಲ್ಲ ಆಸ್ತಿಯನ್ನ ತನ್ನ ಮಲತಾಯಿಗೆ ಕೊಡ್ತಿದ್ದಾರೆ ಅಂತ. ಕೆಲವ್ರು ಹೇಳೋದೇನಂದ್ರೆ ಮನೆ ಕೆಲಸದವಳು ಮತ್ತೆ ಲಿಝಿ ಇಬ್ರು ಸೇರ್ಕೊಂಡು ಕೊಲೆ ಮಾಡಿರ್ಬೋದು ಅಂತ. ಪೊಲೀಸ್ ಅವರು ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾವುದೇ ಎವಿಡೆನ್ಸ್ ಸಿಗಲ್ಲ. ಮರ್ಡರ್ ವೆಪನ್ ಆಗ್ಲಿ, ಲಿಝಿಯ ಬಟ್ಟೆ ಮೇಲೆ ರಕ್ತ ಆಗ್ಲಿ ಏನು ಇರಲ್ಲ. ಆದ್ರೆ ಒಂದು ಬಟ್ಟೆಯನ್ನ ಲಿಝಿ ಸುಟ್ಟಾಕಿರೋದು ಗೊತ್ತಾಗುತ್ತೆ. ಆ ಬಟ್ಟೆ ಪೇಂಟ್ ಆಗಿತ್ತು ಅಂತ ಲಿಝಿ ಹೇಳಿರ್ತಾಳೆ. ನಿಜಾನ ಸುಳ್ಳ ಗೊತ್ತಿಲ್ಲ, ಆದ್ರೆ ಕೋರ್ಟ್ ಅಲ್ಲಿ ಸರಿಯಾಗಿ ಎವಿಡೆನ್ಸ್ ಇಲ್ಲ ಅಂತ ಲಿಝಿ ಕೊಲೆ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ. ನಂತರ ಲಿಝಿ 1927ರಲ್ಲಿ ತಾನು ಸಾಯೋವರೆಗೂ ತನ್ನ ತಂದೆ ಮತ್ತೆ ಮಲತಾಯಿ ಸಾವನ್ನಪ್ಪಿರೋ ಮನೆಯಲ್ಲೇ ವಾಸವಾಗಿರ್ತಾಳೆ. ಆದ್ರೆ ಇವಳ ಅಕ್ಕ ಇವಳನ್ನ ಬಿಟ್ಟೋಗಿರ್ತಾಳೆ. ಇವತ್ತಿಗೂ ಆಂಡ್ರೂ ಮತ್ತೆ ಆಬಿಯನ್ನ ಸಾಯಿಸಿದ್ದು ಯಾರು ಅಂತ ಗೊತ್ತೇ ಆಗಿಲ್ಲ. ಆದ್ರೆ ಅವಳೇ ಕೊಲೆ ಮಾಡಿದ್ದು ಅಂತ ಕೊನೆಗೂ ಪ್ರೂವ್ ಆಗಲ್ಲ. ಆದ್ರೆ ಕೊಲೆ ನಡೆದ ಮನೆ ಇವತ್ತಿಗೂ ಇದೆ. ಈಗ ಹಾಂಟೆಡ್ ಹೌಸ್ ಆಗಿದೆ ಅಂತ ತುಂಬಾನೇ ಜನ ಗೋಸ್ಟ್ ಹಂಟರ್ಸ್, ಟೂರಿಸ್ಟ್ ಗಳೆಲ್ಲ ಇಲ್ಲಿಗೆ ಬರ್ತಾರೆ. ಈ ಟೂರಿಸ್ಟ್ ಗಳು ಈ ಮನೆಯಲ್ಲಿ ಉಳ್ಕೊಂಡಿದ್ದಾಗ ಒಂದೊಂದೇ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋಕೆ ಶುರು ಆಗುತ್ತೆ. ಡೋರ್ ತನಿಗೆ ತಾನೇ ಓಪನ್ ಆಗೋದು, ಫೋಟೋ ಮತ್ತೆ ಬೇರೆ ಬೇರೆ ವಸ್ತುಗಳೆಲ್ಲ ಕೆಳಗೆ ಬೀಳೋದು, ಯಾರೋ ನಗಾಡ್ತಿರೋ ಹಾಗೆ ಶಬ್ದ, ಜೊತೆಗೆ ಆಂಡ್ರೂ ಮತ್ತೆ ಆಬಿ ಸಾವನ್ನಪ್ಪಿದ್ದ ದಿನ ಎಲ್ಲಾ ಟೂರಿಸ್ಟ್ ಗಳಿಗೂ ಎಡಗಣ್ಣಿನಲ್ಲಿ ನೋವು ಶುರು ಆಗಿರುತ್ತೆ. ಕಾರಣ ಏನಂದ್ರೆ ಆಂಡ್ರೂ ಸಾಯ್ಬೇಕಾದ್ರೆ ಅವನ ಎಡಗಣ್ಣಿಗೆ ಏಟಾಗಿತ್ತು. ಮತ್ತೆ ಒಬ್ಳು ಟೂರಿಸ್ಟ್ ಗೆ ತನ್ನ ತಾಯಿಯಿಂದ ಫೋನ್ ಬಂದಿರುತ್ತೆ. ಆದ್ರೆ ಭಯಾನಕವಾದ ವಿಷಯ ಏನಂದ್ರೆ ಈ ಟೂರಿಸ್ಟ್ ನ ತಾಯಿ 2 ವರ್ಷದ ಹಿಂದೆನೆ ಸಾವನ್ನಪ್ಪಿರೋದು.